ಗುರುಜಿ ಆಗ್ಲೇ ತಿಳಿಸ್ತಾ ಇದ್ರು, ಗುರುಗಳು ಏನೇನೋ ಹೇಳಿದ್ದಾರೆ ನಮ್ಗೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಅಂತ. ಅದನ್ನ ನೋಡೋಣ ಬನ್ನಿ. ಗುರೂಜಿಯವರು ಹೇಗೆ ಪ್ರಶ್ನೆಗಳ ಸರಮಾಲೆಯನ್ನ ಹಾಕಿದ್ರು, ಅದಕ್ಕೆ ಪ್ರತ್ಯುತ್ತರದ ಪರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರಿಂದ ಎಷ್ಟು ಸೊಗಸಾಗಿ ಮೂಡ್ಬಂತು ಅಂತ. ಇವತ್ತಿನ ದಿವಸ ಎಲ್ಲ ವೀರಶೈವ ಮಠದಲ್ಲೂ ಇರತಕ್ಕಂಥಲ್ಲ ಹಿರಿಯರು ನೀವು ಒಬ್ಬರೇ. ಎಲ್ಲರೂ ಶಿಸ್ತುಬದ್ಧವಾಗಿ ಏನು ನೀವು ನಡ್ಸ್ಕೊಂಡ್ಬಂದಿದ್ದೀರಾ. ಡಿಸಿಪ್ಲಿನ್ ಇಸ್ ಬಹಳ ಮುಖ್ಯ ಅಂತ ಏನು ಹೇಳ್ತೀವಿ, ಶಿಸ್ತು ಅನ್ನೋದು. ಅದು ನಿಮ್ಮಿಂದ ಬಹಳಷ್ಟು ಜನ ಕಲಿಬೇಕು. ನಿಮ್ಮಷ್ಟು ನಿಮ್ಮ ಶಿಷ್ಯರಾಗಿರೋರು ಎಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಶಿಸ್ತು ಬದ್ಧವಾಗಿ ಇದ್ದವ್ರು ಮಾತ್ರ. ಸ್ವಲ್ಪ ಹೆಚ್ಚು ಈ ಎಲ್ಲ ಖಾಸಗಿ ವಿದ್ಯಾಸ್ಥಾನಗಳಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಉಂಟಾಗಿದೆ. ನಾವು ಪದೇ ಪದೇ ಗಮನ ಕೊಡ್ತೀವಲ್ಲ, ಉಪಾಧ್ಯಾಯನ ಕಥೆ ಹೇಳ್ತೀವಿ ಮತ್ತು ವರ್ಷಕ್ಕೊಮ್ಮೆ ಸೇರಿಸಿ ಅವರಿಗೆ ಹೇಳ್ತೀವಿ. ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ವಿಚಾರ ಬಂದ ಸ್ವಲ್ಪ ಹೆಚ್ಚು ಪ್ರಭಾವ ಸರ್ಕಾರ ಸಿಗಂತೂ ಹೆಚ್ಚು ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅದನ್ನೇ ಆಕರ್ಷಿತರಾಗ್ತಾರೆ. ಮತ್ತು ಈ ವಾತಾವರಣ ಅಲ್ಲಿ ಅಪೇಕ್ಷೆ ಮಾಡ್ತಾರೆ. ಈಗಂತೂ ವಾತಾವರಣ ತುಂಬ ಕಲುಷಿತವಾಗಿದೆ. ಇಡೀ ಭರತಖಂಡದಲ್ಲಿಯೇ ಒಂದು ಅನೀತಿ ವಾತಾವರಣ ಆಗ್ತಕ್ಕಂಥದ್ದು, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನಗಳಲ್ಲಿ ನಡವಳಿಕೆ ಇಲ್ಲ, ಡಿಮಾರಲೈಸೇಷನ್ ಆಗಿಬಿಟ್ಟಿದೆ. ಹೇಗೆ ಸರಿಪಡಿಸಬೇಕು ಅನ್ನೋದು ಭಾಳ ಕಷ್ಟವಾಗಿದೆ. ನಾನು ಪದೇ ಪದೇ ಮಾತು ಹೇಳ್ತೀನಿ, ನಮಗೆ ಒಬ್ಬ ಏಕಮದುವೆ ಕಾಣ್ತಕ್ಕಂಥದ್ದು ಲಾಭ ಶಾಸ್ತ್ರಿಗಳು ಅಂತ ಅಂದ್ಬಿಟ್ಟು ಅವರು ಪ್ರೈಮ್ ಮಿನಿಸ್ಟರ್ 10 ವರ್ಷ ಪ್ರೈಮ್ ಅಂತ ಬಂದರೆ ಸುಲಭ ಅಂತ ಕಾಣ್ತದೆ. ಮಹಾತ್ಮಾಜಿಯವರು ಕೂಡ ಇವತ್ತು ಬರಲಂತ ಒಂದು ಸ್ಥಿತಿ ಉಂಟಾಗಿ ವಾತಾವರಣ. ಏನು ಅಧಿಕಾರದಾಗ, ಸಂಪತ್ತಿನ ದಾಹ, ಹಣದ ದಾಹ ಜಾಸ್ತಿ ಆಗಿಬಿಟ್ಟು ಇನ್ನು ಇಡೀ ಸಮಾಜ ಜೀವನಗಳೇ ಆಗಿಬಿಟ್ಟು. ಇವತ್ತು ಸಂಪತ್ತಿನ ಕೇಂದ್ರ ಬೆಂಗಳೂರು, ಸಂಪತ್ತಿಲ್ಲ ಒಂದು 4 ಜನಕ್ಕೆ ಇದೆ ಅಷ್ಟೇ. ಇದು ಏನು ಭಯ ಇವೆಲ್ಲ ಹೇಳ್ತಾರೆ, ಜಾತಿಗತೆ ಬೆಳೆಸ್ತಾ ಇದ್ದಾರೆ, ಅಧಿಕಾರ ಬೆಳೆಸ್ತಾರೆ, ಕಡಿಮೆ ಗೊಳಿಸಿದ ವಾತಾವರಣ ಉಂಟಾಗಿದೆ. ಏನು ಮಾಡ್ತಾಗಿಲ್ಲ. ಎಲ್ಲ ಮುಖಂಡರುಗಳು ಬೆಲ್ಲ ನೋಡ್ಕೋಬೇಕಾಗಿದೆ. ಮುಚ್ಚಬೇಕಿಲ್ಲ, ವಿಶಾಲವಾದ ಭಾವನೆ ಬೇಕು, ಎಲ್ಲ ಸುಖವಾಗಿರಲಿ ಅಂತಕ್ಕಂಥ ಭಾವನೆ ಬೇಕು ಅವರಿಗೆ, ಅಳವಡಿಸಬೇಕಾದ್ರೆ. ಇವತ್ತು ಒಂದು ಕಡೆ ಬಡತನವೂ ಜಾಸ್ತಿ ಆಗಿದೆ, ಈ ಕಡೆ ದಪ್ಪೂ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೇ ಫಸ್ಟು ಬಂದಾಗ ನಾನು ಹೇಳಿದೆ, ಮೊದಲನೇ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನೆಹರು ಹೇಳಿದರು, ನಾವು ಇಬ್ಬರನ್ನ ಗೆಲ್ಲಬೇಕು ಮತ್ತು ಹೇಳಿದರು. ಒಂದು ಅನಕ್ಷರತ ಮತ್ತು ಬಡತನ ಗೆಲ್ಲಬೇಕು ಅಂತ ಅಂದ್ಬಿಟ್ಟು. ಆ ದಿಸೆಯಲ್ಲಿ ಪ್ರಯತ್ನ ಮಾಡಿ ಸರ್ಕಾರ ಮಾಡ್ತಾ ಇದೆ. ನೀವು ಸಾಕಷ್ಟು ಇನ್ನೂ ಅದು ಪರಿಪೂರ್ಣವಾಗಿ ಬರೋದಕ್ಕಿಲ್ಲ. ಬಡತನ ಜಾಸ್ತಿ, ಹಳ್ಳಿ ಕಡೆ ಬಡತನ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ದೋಷ ಅಂದರೆ ನಮ್ಮಲ್ಲಿ ಕಾಯಕಷ್ಟು ಮಾತ್ರ ಪ್ರವೃತ್ತಿ ಭಾಳ ಕಡಿಮೆ ಆಗಿಬಿಟ್ಟಿದೆ. ಆರಾಮ ಜೀವನ ಬೇಕೆ ಜಾಸ್ತಿ ಆಗಿಬಿಟ್ಟಿದೆ. ಚೈನಾದಲ್ಲಿ ಕೆಲಸ ಆಮೇಲೆ ಆ ಮನೋಭಾವ ದುಡಿಮೆ ಮಾಡ್ತಕ್ಕ ಶ್ರಮಜೀವನ ಮಾಡಿದ ಮೇಲೆ ಏನು ಉದ್ಧಾರ ದೇಶ ಉದ್ಧಾರ ಹೋಗುವುದಿಲ್ಲ. ಅದಕ್ಕೆ ಬಸವಣ್ಣವರು ಎತ್ತಿಕೊಟ್ಟಿದ್ದಾರೆ, ನೀನು ಕೂಲಿ ಊಟ ಮಾಡಬೇಡ, ಶ್ರಮಜೀವಿ ಆಗು, ಪ್ರಾಮಾಣಿಕವಾಗಿರ್ತಕ್ಕಂಥ ಮಾಡೋದು, ಸಂಗ್ರಹ ಮಾಡಬೇಡ, ಪ್ರಸಾದ ಭಾವನೆ. ಇವತ್ತು ಆರ್ಥಿಕವಾಗಿ ಬಹಳ ಏಳು ಜಾಸ್ತಿ ಆಗ್ಬಿಟ್ಟು ಕೆಲವು ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾರೆ. 1,000 ಕೋಟಿ ಊಟ ಕೊಟ್ಟಿದ್ದಾರೆ. ಇನ್ನೊಬ್ಬ ತಿಂಡಿಗೆ ಅನ್ನಾಗಿಲ್ಲ. ಈ ಥರ ಬತ್ತಿ ಉಂಟಾಗಿದೆ. ಅದಕ್ಕೆ ಧರ್ಮ ಭಾವನೆ ಬೇಕು, ದೇವ ಪರಮಾತ್ಮ ಉಂಟು ಅಂತ ಭಾವನೆ ಬೇಕು. ಈ ಪ್ರಕೃತಿ ವಿಚಾರ ಬಂದಂತ ನಾನು ಅನೇಕ ಬಂದಾಗ ತೋರಿಸಿದೆ ಪುಸ್ತಕದಲ್ಲಿ. ಪ್ರಕೃತಿ ಇನ್ಸ್ಟನ್ ಹೇಳಿಬಿಟ್ಟಿದ್ದಾರೆ. ಹೌದು, ಇನ್ಸ್ಟಿನ್ ಮಹಾವಿಜ್ಞಾನ ತಾನವನು. ನಾವು ಸಂಶೋಧನೆ ಮಾಡ್ತೀವಿ, ಎಲ್ಲಕ್ಕೂ ಸಂತೋಷ. ಪ್ರಕೃತಿಯನ್ನು ಕಂಡ್ರೆ ನಾವು ಒಪ್ಕೊಳ್ಬೇಕು, ಮಹಾಶಕ್ತಿ ಉಂಟು ಒಪ್ಕೊಳ್ಬೇಕು ನಾವು. ಅವ್ರು ಹೇಳ್ಬಿಟ್ಟಿದ್ದಾರೆ ಇನ್ಸ್ಟಿನ್. ಅದ್ರ ಮಂದಿ ಮನುಷ್ಯ ಏನೂ ಇಲ್ಲತಕ್ಕಂಥ ಒಂದು ವ್ಯಕ್ತಿ ಸಮಾನ. ಅವತ್ತು ಗೊತ್ತಾಗುತ್ತೆ ಪ್ರಕೃತಿ ಗೊತ್ತಾಗತಕ್ಕದ್ದು. ಒಂದು ಮೊನ್ನೆ ಹೋದ 2ನೇ ಪ್ರವಾಹವಾಯಿತು, ಒಂದಾಯಿತು. ಏನು ಮಾಡಲಿಕ್ಕಾಗಲ್ಲ ಮನುಷ್ಯ, ಯಾವ ವಿಜ್ಞಾನ ಮಾಡಲಿಕ್ಕಾಗುವಂತಿಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ ಮಹಾಶಕ್ತಿ ಉಂಟು ಒಪ್ಕೋಬೇಕು ನಾವು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಯಾವ ಒಂದು ಮಾಧ್ಯಮದಲ್ಲೂ ಎಲ್ಲರೂ ಬರ್ತಾರೆ, ಸುಮ್ಮನೆ ಹಾಗೆ ತಗೊಂಡು ಹೋಗ್ತಾರೆ. ಇಷ್ಟು ಮಾಡಿದ್ದಾರೆ ಸಿದ್ಧಗಂಗೆ ಸ್ವಾಮಿಗಳು, ಅಷ್ಟು ಮಾಡಿದ್ದಾರೆ ಅಂತಂತಾರೆ. ಆದ್ರೆ ಸಿದ್ಧಗಂಗೆ ಸ್ವಾಮಿಗಳು ಇಷ್ಟು ಕಷ್ಟಪಟ್ಟಿದಾರಲ್ಲ, ಅವ್ರಿಗೆ ಎಷ್ಟು ಸಾಧನೆ ಪಟ್ಟಿರ್ತಕ್ಕಂಥ ಒಂದು ಶ್ರಮ ಇದೆ, ಎಷ್ಟೋ ವಯಸ್ಸಿಂದ ನೀವು ಪಟ್ಟಿರ್ತಕ್ಕಂಥ ಒಂದು ಕಾರ್ಯ ಏನಿದೆ, ಇವತ್ತು ಯಶಸ್ಸು ಹಾದಿ ಮಿಟ್ಟಿದೆ. ಆದ್ರಿಂದ ಎಲ್ಲೂ ಯಾವ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯಾಗಿ ನೀವು ಸ್ವಾಭಿಮಾನದಿಂದ ಮಾಡಿದಿರಲ್ಲ, ಅದು ನಿಜವಾದ ಹೆಮ್ಮೆ. ಆದ್ರಿಂದ ನೀವು ದಯವಿಟ್ಟು ಅದನ್ನ ಎತ್ತಿ ಹಿಡಿತಕ್ಕಂಥ ಆಶೀರ್ವಾದಕ್ಕೆ ಇವತ್ತಿನ ಒಂದು ಮಾದರಿಗೆ ಎಲ್ಲಾ ಯತಿವರ್ಗರು, ಆಮೇಲೆ ಇನ್ನೊಂದು ಎಷ್ಟೋ ಜನ ಮಠಾಧೀಶ್ವರನು, ಬಹಳ ಜನ ಇವತ್ತಿನ ದಿವಸ ಮಠನ ಏನ್ ಗೊತ್ತಾ, ನಾನು ಒಂದು ಮಠ ಮಾಡ್ಬಿಡ್ತಾ ಇದ್ದೀನಿ,
ಸಾಧನೆ ಮಾಡ್ಬಿಡ್ತಾ ಇದೀನಿ, ಮಠದಲ್ಲಿ ಕೂತ್ಕೊಂಡ್ಬಿಡ್ತಾ ಇದೀನಿ ಅಂತ ಇದ್ದಾರೆ ಹೊರತು ಒಂದು ದಾರಿಯಲ್ಲಿ ನಿಜವಾಗ್ಲೂ ನಾನು ಶಿವನ ಪೂಜೆ ಮಾಡ್ತಾ ಇದ್ದೀನಿ, ಈಶ್ವರನಲ್ಲಿ ಯಾಕೆ ಕಳಿಸಿದ್ದಾನೆ, ಎಷ್ಟೋ ಯುಗದಲ್ಲಿ ನಾನು ಮಾಡಿರತಕ್ಕಂಥ ಕರ್ಮಕ್ಕೆ ಕಳ್ಕೊಂಡು ಇವತ್ತು ಎಷ್ಟು ಪುಣ್ಯ ಮಾಡಿದ್ರೆ ಒಂದು ಯತಿವರ್ಗ ಆಗಿದ್ದೀವಿ. ಆದ್ರಿಂದ ಈ ಒಂದು ಸಾಧನೆ ನಮಗೆ ಬೇಕಲ್ವಾ ಅನ್ನೋದಕ್ಕೆ ಆಶೀರ್ವಚನ ನೀವು ಕೊಡಬೇಕು. ಆಮೇಲೆ ಈ ಮೇ ಇಂದ ಆಗಸ್ಟ್ ಒಳಗೆ ಏನು ಅರೇಬಿಯನ್ ಸಿ ಅಂತ ಹೇಳ್ತೀವಿ ಆ ಭಾಗಕ್ಕೆ ಪೂರ್ತಿ ನೀರಿಂದ ಎಷ್ಟು ಜನ ಈಗ ಮಾಡಿದುಣ್ಣ ಮಾರಾಯ ಅಂತ ಹೇಳ್ತೀವಿ. ಹಾಗೆ ಭಗವಂತನು ಬಹಳ ಬುದ್ಧಿವಂತ, ಈ ಭೂಮಿಯನ್ನು ಚಲಾಯಿಸಬೇಕಾದ್ರೆ ಎಷ್ಟು ಇಂಪೋರ್ಟ್ ಮಾಡ್ತಾನೋ ಅಷ್ಟು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಏನ್ ಮಾಡಿದ್ರು, ಗಣಿನೆಲ್ಲ ಸಾಗಿಸ್ಬಿಟ್ಟು ವಿದೇಶಕ್ಕೆ ಎತ್ಕೊಂಡು ಹೋಗಿ ಹಾಕ್ಬಿಟ್ರು. ಆದ್ರೆ ಏನ್ ಮಾಡಿದ್ರೆ ತೂಕ ಆ ಕಡೆ ಭಾರ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಪೆಟ್ರೋಲಿಯಂನ ಪಶ್ಚಿಮಕ್ಕೆ ಎಳ್ಕೊಂಡಿದ್ದಾನೆ, ಭೂಮಿ ಒಳಗೇನೆ ಶನೇಶ್ವರ. ಏನು ಅಂದ್ರೆ ಇರಾಕು ಇರಾನ್ ಮುಖಾಂತರವೇ ನೀರಿಂದಾನೇ ಬಂದು ಭೂಮಿಗೆ ದಕ್ಷಿಣ ಭಾಗಕ್ಕೆ ಸೇರ್ತಾ ಇದೆ. ಅಂದ್ರೆ ಬಾಂಬೆ, ಮಂಗಳೂರು ಈ ಪ್ರಾಂತಕ್ಕೆ ಸೇರ್ತಾ ಇದೆ. ಒಳ್ಳೆ ಪೆಟ್ರೋಲಿಯಂ ನೀರಲ್ಲೇ ಸಿಗ್ತಾ ಇದೆ ಈಗ ಸಮುದ್ರದಲ್ಲಿ. ಅಂದ್ರೆ ನಾವು ನೀರು ತಳ್ಳಕ್ಕೂ ಪ್ರಕೃತಿನೇ ನೀರು ತಳ್ಳಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ಸೊ ಈ ಸಮಯದಲ್ಲಿ ಮೇ ಇಂದ ಆಗಸ್ಟ್ ಅಷ್ಟೊತ್ತಿಗೆ ಈ ಬಾಂಬೆ, ಗೋವಾ, ಮಂಗಳೂರು ಏನಿದೆ ಎಲ್ಲ ನೀರಿಂದ ಮುಳುಗು ಹೋಗಕ್ಕೆ ಅವಕಾಶಗಳು. ಅದಾದ್ಮೇಲೆ ಕಲ್ಕಟ್ಟ ಭಾಗದಲ್ಲಿ ಗಂಗೆ ಪ್ರತಿ ವರ್ಷ ಏನು ಗುರುಗಳೇ 5 ಅಡಿ ಮುಳುಗ್ತಾ ಇತ್ತು ವರ್ಷಕ್ಕೆ. ಈಗ ಪ್ರತಿದಿನ 5 ಅಡಿ ಮುಳುಗ್ತಾ ಇದೆ ಗಂಗೆ. ಅಂದ್ರೆ ಅಷ್ಟು ಹಿಮಗಳು ಕರಗು ಹೋಗಿ ಅಷ್ಟು ನೀರು ಕಲ್ಕಟ್ಟ ಭಾಗ ಸೇರ್ತಾ ಇದೆ ಗುರುಗಳೇ. ಆದ್ರಿಂದ ಹವರಾ ಬ್ರಿಡ್ಜ್ ಮುಚ್ಚಿ ಹೋಗಿ ಅಲ್ಲಿವರೆಗೂ ಈ ನೀರು ಪ್ರವಾಹ ಬರುತ್ತೆ ಇದೇ ಮೇ ಇಂದ ಆಗಸ್ಟ್ ಅಷ್ಟೊತ್ತಿಗೆ. ಇವ್ರುಗಳಿಗೆ ಯಾರಿಗೂ ಒಂದು ಚೂರು ಮುಂದಿನ ಕಾಳಜಿ ಇಲ್ವೇ ಇಲ್ಲ ಗುರುಗಳೇ. ಎಲ್ಲರೂ ಅವ್ರವ್ರದೇ ತೊಡ್ಕೊಂಡು ಕೂತಿದ್ದಾರೆ. ಸೂರ್ಯ ತನ್ನ ಅಗ್ನಿ ಜ್ವಾಲೆಯನ್ನ ಉಗುಳಿದಾನೆ. ಆ ಉಗುಳಿರ್ತಕ್ಕಂಥ ಅಗ್ನಿ ಜ್ವಾಲೆ ಎಲ್ಲಿ ಅಂದ್ರೆ ನಮ್ಮ ಭೂಮಿಗೆ ಬಂದು ಮುಟ್ಟಕ್ಕೆ ಇದೇ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಷ್ಟೊತ್ತಿಗೆ ಬಂದು ಸೇರುತ್ತೆ. 4ರಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ಬಂದು ಸೇರುತ್ತೆ ಗುರುಗಳೇ. ಆ ಸಮಯದಲ್ಲಿ ಇಡೀ ಜಗತ್ತಿಗೆ ವಿದ್ಯುತ್ ಹೊಟ್ಟೋಗುತ್ತೆ ಗುರುಗಳೇ. ಆ ವಿದ್ಯುತ್ ಹೋದಾಗ ಇವರೆಲ್ಲ ಹಳೆ ಗಂಡನ ಪಾದವೇಗತಿ ಅಂತ ಹಳೆ ಸೌದೆ ಒಲೆ ಉರಿ, ಹಂಡೆ ಒಲೆ ಉರಿ ಸ್ನಾನ, ಇನ್ನೇನು ಮಾಡಕ್ಕಾಗಲ್ಲ ಇವರಿಗೆ. ಇವರು ಅದು ಒಂದು ಚಿಂತನೆ ಮಾಡ್ತಾ ಇಲ್ಲ ಯಾರೂ. ಒಂದು ಏನ್ ಮಾಡ್ಬೋದು, ಮೊಬೈಲ್ ಫೋನ್ ಇರಲ್ಲ, ಯಾವುದೇ ಕರೆಂಟ್ ಇರಲ್ಲ, ಏನ್ ಮಾಡ್ತಾರೆ ಅಲ್ವಾ ಗುರುಗಳೇ. ಆದ್ರಿಂದ ಇವ್ರಿಗೆಲ್ಲರಿಗೂ ಒಂದು ಚೇತಾವಣಿ ಏನು ಅನ್ನೋದು ಧರ್ಮಶಾಸ್ತ್ರದಲ್ಲಿ ಇದೆ. ಇವತ್ತಿಗೂ ಏನು ಅಂದ್ರೆ ಅನ್ಯಾಯಗಳು ಜಾಸ್ತಿ ಮಾಡ್ತಾ ಇರೋದು ತಿಳಿದು ಮಾಡ್ತಾ ಇರೋದನ್ನ ನಿಲ್ಲಿಸಿ ಇವತ್ತಿಗೂ ದೇವ್ರಿಗೆ ಶರಣಾಗತವಾಗದೇ ಇದ್ರೆ ಬಹಳ ಕಷ್ಟ ಆಗಲ್ಲ ಮುಂದುಗಡೆ ದಿವಸಗಳಲ್ಲಿ. ಆಮೇಲೆ ಗುರುಗಳೇ, ನಿಮ್ಮ ಒಂದು ಗಮನಕ್ಕೆ ಈ ಪ್ರಪಂಚಾದ್ಯಂತ ಶಿವನು ಕೈಲಾಸ ಬಿಟ್ಟು ದಕ್ಷಿಣಕ್ಕೆ ಬಂದುಬಿಡ್ತಾನೆ ಅಂತ ಮೂಲತಃ ಇದೆ ಗುರುಗಳೇ. ಏನಕ್ಕೆ ಅಂದ್ರೆ ದಕ್ಷಿಣವೇ ಜಗತ್ತಲ್ಲಿ ಉಳಿತಕ್ಕಂಥದ್ದು ಅಂತ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತ ಹಾಗೆ ಕಾವೇರಿ ಮಾತ್ರ ಇಲ್ಲಿದ್ದಾಳೆ ಗುರುಗಳೇ. ಆ ಕಾವೇರಿ ತೀರದಲ್ಲಿ ಶಕ್ತಿ ಇಲ್ವಲ್ಲ, ಏನ್ ಮಾಡೋದು ಅಂದ್ರೆ ಪಂಚಭೂತಗಳಾಗಿ 5 ಲಿಂಗಗಳ ಸ್ವರೂಪದಲ್ಲಿ ಈಶ್ವರನೇ ಸ್ವತಃ ಬಂದು ಕೈಲಾಸವನ್ನು ಬಿಟ್ಟು ಬರ್ತಾನೆ, ಗಂಗೆ ಬತ್ ಹೋಗ್ತಾಳೆ ಅಂತ ಇತ್ತು ಗುರುಗಳೇ. ಅದೇ 2012 ಅಷ್ಟೊತ್ತಿಗೆ ಆಗ್ತಾ ಇರೋ ವಿಚಾರ ಗುರುಗಳೇ. ಅದು ನಮ್ಮನೆ ಬಿಚ್ಚಿ ಎಲ್ಲ ಕಡೆ ಉಂಟು ಸರ್ವತ್ರ ಅವನಿಗೆ ಏನು ಭಾವ ನಮ್ಮ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಪರಮಾತ್ಮಿಗೆ ಎಲ್ಲ ಜಗತ್ತಿಗೆ ಬೇಕು ಅವನಿಗೆ.